ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗೆ ಪಟ್ಟಿ ಹೊಲಿಬೇಕು. ಇದು ಬಟ್ಟೆ ತುಂಬ ಕಡಿಮೆ ಇದೆ. ಇದರಲ್ಲೇ ನಾವು ಹೇಗೆ ಅಡ್ಜಸ್ಟ್ ಮಾಡಿ ಹೊಲಿಯೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಮೇನ್ ಕ್ಲಾತು. ನಮಗೆ ಉಳಿದಿರೋದು ಇಷ್ಟೇ ನೋಡಿ. ಇದು 11.5 ಇಂಚ್ ಇದೆ, ಮತ್ತು ಅಗಲ ಇದು 8.5 ಇಂಚ್ ಇದೆ. 11.5 ಮತ್ತು ಹೀಗೆ 8.5 ಇದೆ. ಇದರಲ್ಲೇ ಹೇಗೆ ಪಟ್ಟಿನ ನಾವು ಅಡ್ಜಸ್ಟ್ ಮಾಡಿ ಹೊಲಿಬೋದು ಅಂತ ತೋರಿಸ್ಕೊಡ್ತೀನಿ. ಇದು 3.5 ಇಂಚು, 2.5 ಇಂಚು ಪಟ್ಟಿ ಇದು. ಮತ್ತು ಇಲ್ಲಿ ಉದ್ದ ಬಂದು 10.75 ಇಂಚು ಇದೆ. ಇದನ್ನು ಹೇಗೆ ಹೊಲಿಯೋದು ಅಂತ ನಾವು ತೋರಿಸ್ಕೊಡ್ತೀನಿ ಈಸಿ ಮೆಥಡಲ್ಲಿ. ಯಾರಿಗೂ ಕನ್ಫ್ಯೂಸು ಆಗೋದಿಲ್ಲ. ಇದು ಏನಿದೆ, ಈ ಮಡಿಕೆ ನೀಟಾಗಿ ನಾವು ಮಾರ್ಕ್ನ ಮಾಡ್ಕೋಬೇಕು. ಚೆನ್ನಾಗಿ ತೀಡಬೇಕು ಈ ಥರ. ಆವಾಗ ಅಲ್ಲಿ ಒಂದು ಮಾರ್ಕು ಕ್ರಿಯೇಟ್ ಆಗುತ್ತೆ ಇಲ್ಲಿ ಮಧ್ಯ. ಇದು ಈ ಕಡೆ ಒಂದು ಮತ್ತು ಈ ಕಡೆ ಒಂದು. ಈ ಬಟ್ಟೆ ಏನಿದೆ ಮೇನ್ ಕ್ಲಾತು, ಇದು ನಾವು ಸೀದಾ ಹಾಕ್ಕೋಬೇಕು ನಮಗೆ ಕಾಣೋ ರೀತಿಯಲ್ಲಿ. ಇದನ್ನು ನಾವು ರೈಟ್ ಅಂದರೆ ಮೇಲ್ಭಾಗ ಅಂತ ಕರಿತೀವಿ ಇದನ್ನು. ಈ ಕಡೆ ತುದಿ ಮತ್ತು ಈ ಕಡೆ ತುದಿನ ನೀವು ಅಬ್ಸರ್ವ್ ಮಾಡ್ಕೋಬೇಕು. ನಾನೀಗ ಇಲ್ಲಿ ನೋಡಿ ಫ್ರೆಂಡ್, ನೀಟ್ ಅದಕ್ಕೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಈ ಗೆರೆ ಏನಿದೆ, ಈ ಗೆರೆಗಿಂತ ಅರ್ಧ ಇಂಚು ಈ ಬಟ್ಟೆ ಕೆಳಗಿರ್ಬೇಕಿಷ್ಟು. ಆ ರೀತಿ ನಾವಿಲ್ಲಿ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ನಾವು ಇಲ್ಲಿ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ನಾವು ಹಾಕ್ಕೋಬೇಕು. ಅದು ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಈ ಲೈನ್ ಏನು ಕ್ರಿಯೇಟ್ ಆಗಿದೆ, ಇದಕ್ಕಿಂತ ಕೆಳಗೆ ಇದು ಅರ್ಧ ಇಂಚು ಜಾಸ್ತಿ ಇರಬೇಕು. ಹೀಗೆ ಈ ಮಧ್ಯದ ಲೈನ್ ಏನಿದೆ ಇದನ್ನು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ. ಅದೇ ರೀತಿ ಈ ಕಡೆ. ಇದು ಏನಿದೆ, ಇದು ಅಗಲ ಇರುವಂಥದ್ದು. ಹೀಗೆ ಬಂದಿರುತ್ತಲ್ವ, ಇದು ನೋಡಿ ಶೇಪು ಈ ರೀತಿ ಇರುವಂಥದ್ದು ಇದು. ಮತ್ತು ಈ ಶೇಪು, ಎರಡರದ್ದು ಶೇಪು ಈ ಕಡೆನೇ ಬರಬೇಕು, ಇಲ್ಲ ಈ ಕಡೆ ಬರಬೇಕು. ಒಂದು ಈ ಕಡೆ, ಇನ್ನೊಂದು ಈ ಕಡೆ ಮಾಡಿದರೆ ಎರಡು ಒಂದೇ ರೀತಿ ಆಗ್ಬಿಡುತ್ತೆ. ನಿಮಗೆ ಒಂದು ಸೈಡ್ ಹಚ್ಚೋ ರೀತಿ ಬಂದ್ಬಿಡುತ್ತೆ. ಅದಕ್ಕೆ ನಾವು ಎರಡು ಈ ಕಡೆನೇ ಬರೋ ರೀತಿ ಇಟ್ಕೋಬೇಕು ಈ ಶೇಪ್. ಇದು ಕೂಡ ಇಲ್ಲಿ ಅರ್ಧ ಇಂಚು ಬಟ್ಟೆ ಇರಬೇಕು ಮೇನ್ ಕ್ಲಾತ್. ಆಮೇಲೆ ನಾನಿಲ್ಲಿ ಈ ರೀತಿ ಪಿನ್ನನ್ನು ಹಾಕೊತಾ ಇದ್ದೀನಿ. ಮತ್ತು ಇಲ್ಲಿ ಮಧ್ಯ ಏನು ಲೈನ್ ಕ್ರಿಯೇಟ್ ಆಗಿದೆ ಇಲ್ಲಿ, ಇದ್ರ ಮೇಲೆ ಹೊಲಿಗೆನ ನಾವು ಬಿಡಬೇಕು. ಅದಕ್ಕೆ ನಾನು ಮಾರ್ಕರಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಹೊಲಿಯೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ನಾವು ನೀಟಾಗಿ ಹಾಕೋಬೇಕು, ಈ ಕಡೆ ಮತ್ತು ಈ ಕಡೆ ಬರೋ ರೀತಿ. ಈಗ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಮರೀದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಇಲ್ಲಿ ಮಾರ್ಕ್ ಏನಿದೆ, ಈ ಮಾರ್ಕ್ ಮೇಲೆ ನಾನು ಹೊಲಿಗೆನ ಹಾಕ್ಕೊಂತೀನಿ.
ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಸ್ಟಿಚ್ನ ಮಾಡ್ಕೋಬೇಕು. ಅದೇ ರೀತಿ ಈ ಕಡೆ ಲೇನ್ ಪಿನ್ ಹಾಕೊಂಡಿದೀವಿ, ಈ ಮಾರ್ಕ್ ಮೇಲೆ ನಾವು ಹೊಲಿಗೆನ ಹಾಕೋಬೇಕು. ನೋಡಿ, ಎರಡಕ್ಕೂ ಈ ರೀತಿ ನಾನು ಮಾರ್ಕ್ ಮಾಡಿದ್ನಲ್ವ, ಅದ್ರ ಮೇಲೆ ಹೊಲಿಗೆನ ಹಾಕೊಂಡಿದ್ದೀನಿ. ಸೊ ಈಗ ನಾನು ಈ ಪಿನ್ ಏನಿದೆ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿಬಿಟ್ಟು ಸೊ ಈ ಬಟ್ಟೆ ಒಳಗೆ ಹೋಗ್ಬೇಕು, ಹಂಗೆ ನಾವು ಈ ರೀತಿ ತಿರ್ಗಿಸ್ಕೋಬೇಕು. ಇದು ನೋಡಿ, ಈ ಬಟ್ಟೆ ಏನಿದೆ ಇದು ಒಳಗೆ ಹೋಗೋ ರೀತಿ ನಾವು ಇದನ್ನು ಹೀಗೆ ಇಟ್ಕೋಬೇಕು. ಈಗ ನಾನಿಲ್ಲಿ ಹೊಲಿಗೆನ ಹಾಕೋತೀನಿ, ಇಲ್ಲಿ ಮತ್ತು ಇಲ್ಲಿ. ಎಷ್ಟೋ ಸಲ ಬ್ಲೌಸ್ ಪೀಸ್ಗಳು ತುಂಬ ಕಡಿಮೆ ಬಂದ್ಬಿಡುತ್ತೆ, ಹಾಗಾಗಿ ಈ ರೀತಿ ನಾವು ಕೆಲವೊಂದ್ಸಲಿ ಅಡ್ಜಸ್ಟ್ ಮಾಡಿ ಹೊಲಿಬೇಕಾಗತ್ತೆ. ಈ ರೀತಿ ಹೊಲ್ದಿದ್ದೀನಿ ನಾನೀಗ. ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೊತೀನಿ. ಯಾರ್ಯಾರು ಹೊಸದಾಗಿ ಟೈಲರಿಂಗ್ ಕಲಿತಾ ಇದ್ದೀರಾ ಅವರಿಗೆ ಈ ಟಿಪ್ಸು ಮತ್ತು ಟ್ರಿಕ್ಸಿಂದು ಅವಶ್ಯಕತೆ ತುಂಬ ಇರುತ್ತೆ. ಹಾಗಾಗಿ ಹೊಸಬರಿಗೆ ಇದೇನು ತಿಳಿಸ್ಕೊಡ್ತಾ ಇದ್ದೀನಲ್ಲ ಮೆಥಡು ಯೂಸ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ನೀವು ಕೂಡ ಹೊಲಿಬೋದು. ಸೊ ಈಗ ಇದನ್ನ ನೋಡಿ, ಈ ಬಟ್ಟೆ ಏನಿದೆ ಇದು ಇದ್ರ ಮೇಲೆ ಈಗ ಬಂದರೆ ಅದು ಒಳಗಡೆ ಹೋಗುತ್ತೆ. ಈಗ ನಾನು ಸುತ್ತು ಕಟ್ ಮಾಡ್ಕೊತೀನಿ. ಈಗ ನೋಡಿ ಫ್ರೆಂಡ್ಸ್, ಇದು ಈ ಕಡೆ ಮತ್ತು ಈ ಕಡೆ ಈ ರೀತಿ ರೆಡಿ ಆಯಿತು ಪಟ್ಟಿ. ನೋಡಿ ಫ್ರೆಂಡ್ಸ್, ಈ ರೀತಿ ಪಟ್ಟಿ ರೆಡಿ ಆಯಿತು. ಈ ಕಡೆ ಮೇನ್ ಕ್ಲಾತ್ ಇದೆ, ಈ ಕಡೆ ಲೈನಿಂಗ್ ಇದೆ, ಮತ್ತು ಮೇನ್ ಕ್ಲಾತ್ ಕೆಳಗೂ ಲೈನಿಂಗ್ ಇದೆ. ಈ ರೀತಿ ನಾವು ರೆಡಿ ಮಾಡ್ಕೋಬೇಕು. ತುಂಬ ಕಡಿಮೆ ಬಟ್ಟೆ ಇದ್ದಾಗ ಈ ಮೆಥಡ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ, ಅಟ್ಯಾಚ್ ಮಾಡ್ತೀನಿ. ಈಗ ಈ ಬ್ಲೌಸ್ ಏನಿದೆ ಫ್ರಂಟ್ ಪಾರ್ಟು ಈ ರೀತಿ ನೀವು ಇಟ್ಕೋಬೇಕು. ಇಲ್ಲೇ ಟಕ್ಸ್ ಹೊಲ್ದು ರೆಡಿ ಮಾಡ್ಕೊಂಡಿದ್ದೀನಿ. ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಈ ಪಟ್ಟಿ ಹಚ್ಚೋದು ಹೇಗೆ ಅಂತ, ಸೊ ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮೇನ್ ಕ್ಲಾಸು, ಇದು ಲೈನಿಂಗ್ ಕೆಳಗಡೆ ಇದೆ. ಸೊ ನಾವು ಮೇಲ್ಮುಖವಾಗಿ ಇಟ್ಕೋಬೇಕು ಇದನ್ನು, ಮತ್ತು ಇದು ಎರಡು ಮೇನ್ ಕ್ಲಾತ್ ಕಾಣೋ ಥರ ಇಟ್ಕೋಬೇಕು ಈ ರೀತಿ. ಇದು ಏನಿದೆ ಇದು ಎಡಭಾಗದ್ದು. ಸೊ ಹಿಂಗೆ ಇಟ್ಕೊಂಡ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಇದು ಎಡಗಡೆ ಭಾಗ, ಇದು
ಬಲಗಡೆ ಭಾಗ. ಈ ಶೇಪ್ ಏನಿದೆ, ಈ ಶೇಪು ಈ ಶೇಪ್ ಏನಿದೆ ಒಂದೇ ಕಡೆ ಬರುತ್ತೆ ಈ ರೀತಿ. ಸೊ ಈಗ ನಾನು ಈ ಸೈಡಿಂದ ಹಚ್ಚಿ ತೋರಿಸ್ತೀನಿ ನಿಮಗೆ ಅಟ್ಯಾಚ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಹಿಡ್ಕೋಬೇಕು. ಈ ಶೇಪ್ ಮತ್ತು ಈ ಶೇಪು ಏನಿದೆ ಈ ಥರ ಇಟ್ಕೊಂಡ್ಬಿಟ್ಟು, ಬಿಗಿನರ್ಸಿಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ನೀಟಾಗಿ ಹೇಳ್ಕೊಡ್ತಿದ್ದೀನಿ. ಸೊ ಈ ರೀತಿ ಇಟ್ಕೊಂಡ್ಮೇಲೆ ಇದನ್ನು ನಾವು ಈ ರೀತಿ ಮಾಡ್ಕೊಬೇಕು. ಹೀಗೆ ಈ ಥರ ಮಾಡಿಕೊಂಡು ಇದು ಶೇಪ್ ಏನಿದೆ, ಇದು ಏನಿದೆ ಶೇಪು ಈ ರೀತಿ. ಸೊ ಇಲ್ಲಿ ಒಂದು ಮೂಲೆ ಕ್ರಿಯೇಟ್ ಆಗಿದೆ ನೋಡಿ, ಇಲ್ಲಿ ಪಾಯಿಂಟು. ಈ ಪಾಯಿಂಟಲ್ಲಿ ನಾವು ಹೊಲಿಗೆನ ಹಾಕ್ಬೇಕು, ಹಿಂಗೆ ಅರ್ಧ ಇಂಚು. ಈ ಮೂಲೆ ಪಾಯಿಂಟ್ ಏನು ಬಂದಿದೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಈ ಟಕ್ಸ್ ಏನಿದೆ ಇದನ್ನು ಈ ಕಡೆ ಭಾಗಕ್ಕೆ ಮಾಡಿಕೊಂಡು ಅದನ್ನು ಸ್ವಲ್ಪ ಹಿಂಗೆ ನಾವು ಮಾಡಿಸ್ಕೋಬೇಕು. ಈ ರೀತಿ ಮಾಡಿಸ್ಕೊಂಡು ಇದನ್ನು ನಾವು ಈ ಕಡೆ ಹಾಕೊಳ್ಳೋಣ. ಈಗ ನಾನು ಅರ್ಧ ಇಂಚಿಗೆ ಸ್ಟಿಕ್ ಮಾಡ್ತಾ ಹೋಗ್ತೀನಿ. ಆ ಶೇಪ್ ಹೆಂಗಿದೆ ಅದೇ ರೀತಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಎರಡು ಮೇನ್ ಕ್ಲಾತ್ ಈಗ ಅಟ್ಯಾಚ್ ಆಗಿದೆ. ಇದು ಲೈನಿಂಗು, ಇದು ಈ ರೀತಿ ಒಳಗೆ ಹೋಗಬೇಕು. ಸೊ ಅದನ್ನ ಯಾವ ರೀತಿ ಹೊಲಿಬೇಕು ಅಂದರೆ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ನಾವು ಮೇಲ್ ಕ್ಲಾತ್ ಏನಿದೆ ಅದು ಮೇನ್ ಕ್ಲಾತು ಮೇಲ್ಭಾಗಕ್ಕೆ ಬರೋ ರೀತಿ ಹಿಡ್ಕೊಂಡು ಈ ರೀತಿ ನಾವು ರೋಲ್ ಮಾಡಬೇಕು. ಈ ರೀತಿ ರೋಲ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಹೊಲ್ದಿರೋದು ಸಿಗುತ್ತೆ. ಸೊ ಇಲ್ಲಿ ಏನು ಹೊಲ್ದಿರೋದಿದೆ ಅಲ್ವ, ಇದನ್ನು ನಾವಿಲ್ಲಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನಾವು ಏನು ಹೊಲಿಗೆ ಫಸ್ಟ್ ಹೊಲ್ದಿದ್ವಲ್ಲ ಅದ್ರ ಹೊಲಿಗೆ ಮೇಲೆ ಹೊಲಿತಾ ಹೋಗ್ಬೇಕು. ಫಸ್ಟ್ ಹೊಲಿಗೆ ಏನು ಕಾಣಿಸ್ತಿದೆ ಅದ್ರ ಮೇಲೆ ನಾವು ಹೊಲಿಗೆನ ಬಿಡ್ತಾ ಹೋಗ್ಬೇಕು. ಇಲ್ಲಿರೋ ಬಟ್ಟೆನ ನಾವು ಸ್ವಲ್ಪ ಒಳಗೆ ತಳ್ಕೋಬೇಕು, ಹಿಂಗೆ ಒಳಗೆ. ಆವಾಗ ನಿಮಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಹೊಲ್ದಾದ್ಮೇಲೆ ಇಲ್ಲಿ ನಾವು ಅದಲ್ಲೇ ಕಟ್ ಹೊಡಿಬೇಕು. ಇದು ಹೊಲ್ದಾದ್ಮೇಲೆ ಈ ಬಟ್ಟೆ ಏನಿದೆ ಇದನ್ನು ನಾವು ಹೊರಗಡೆ ಎಳಿಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಾಣುತ್ತೆ. ಈ ಲೈನಿಂಗ್ ಕೂಡ ಹೊರಗಡೆ ಕಾಣಿಸೋದಿಲ್ಲ. ಸೊ ಬೇಕು ಅಂದರೆ ನೀವಿಲ್ಲಿ ಹೊಲಿಗೆನ ಹಾಕೋಬೋದು ಕೆಳಗಡೆ. ಇದು ಕಾಣೋದಿಲ್ಲ ಲೈನಿಂಗ್, ಹಾಗಾಗಿ ನಾನೇನು ಹಾಕೊಳಕ್ಕೆ ಹೋಗಲ್ಲ. ಅಷ್ಟೇ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ ನೋಡಿ. ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತಾ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.